22ನೇ ಪುರಾಣ ಪ್ರಸಿದ್ಧ ಉತ್ಸವ ಇದು ಬೆಂಗಳೂರಿನ ಕರಗ ಇದನ್ನ ನಡೆಸೋ ವಿಚಾರಕ್ಕೆ ಮಸ್ತಾನ್ ದರ್ಗಾಕ್ಕೆ ಕರಗ ಭೇಟಿ ಕೊಡ್ಲಿ ಮಸ್ತಾನ್ ದರ್ಗಾದ ಮುಜಾವರ್ ತಬ್ರೀಜ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಕರ್ಗಾ ಉತ್ಸವ ನಡೆಯುತ್ತೆ, ಮೆರವಣಿಗೆ ನಡೆಯುತ್ತೆ, ತಾಯಿ ಮೆರವಣಿಗೆ ಆಗುತ್ತೆ. ಆಗ ಮಸ್ತಾನ್ ದರ್ಗಾಕ್ಕೆ ಭೇಟಿ ಕೊಡ್ಲಿ ಮಸ್ತಾನ್ ದರ್ಗಾದ ಮುಜಾವರ್ ತಬ್ರೀಜ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ಮಸ್ತಾನ್ ಹಾಗೂ ಕರಗಕ್ಕೆ 300 ವರ್ಷಗಳ ನಂಟಿದೆ. ಎಷ್ಟೇ ವಿವಾದಗಳಿದ್ದಿದ್ರೂ ಏನೂ ಆಗಲ್ಲ, ನಿಗದಿಯಂತೆ ಕರಗ ಮಸ್ತಾನ್ ದರ್ಗಾಕ್ಕೆ ಬರುತ್ತೆ ಅಂದರು ಗುರುಗಳು. ದರ್ಗಾ ಭೇಟಿ ಕೊಡುವಂತೆ ಸಂಪ್ರದಾಯದಂತೆ ಆಹ್ವಾನ ಕೊಟ್ಟಿದ್ದೀವಿ ಅಂದರು ಮುಜಾವರ್ ತಬ್ರೀಜ್ ಅಹಮದ್. ಇನ್ನು ದೇವಸ್ಥಾನದ ಆಡಳಿತ ಮಂಡಳಿಯ ಉತ್ಸವ ಸಮಿತಿ ಅಧ್ಯಕ್ಷ ಸತೀಶ್ ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಬಲಭಾಗದಲ್ಲಿ ಇವರೆಲ್ಲ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ವಿನಂತಿ ಮಾಡ್ಕೊಂಡಿದ್ದ ದೃಶ್ಯ ನೋಡ್ತಿದ್ದೀರಿ. ಮಸ್ತಾನ್ ದರ್ಗಾದ ಮುಜಾವರ್ ತಬ್ರೀಜ್ ಅಹಮದ್ ಇದ್ರ ಬಗ್ಗೆ ಹೇಳಿಕೆ ಕೊಟ್ಟರು. ಸತೀಶ್ ಉತ್ಸವದ ಅಧ್ಯಕ್ಷರು ಅವರು ಕೂಡ ಇದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ನಿಗದಿಯಂತೆ ಏನಿದೆ ಪ್ರತಿ ವರ್ಷ ಅದೇ ಥರ ಈಗಲೂ ನಡೆಯುತ್ತೆ ಅಂತ. ಎಷ್ಟೇ ವಿವಾದಗಳಿದ್ರೂ ಕೂಡ 300 ವರ್ಷಗಳ ನಂಟು ಈ ದರ್ಗಾಗೂ ಈ ಕರ್ಗಕ್ಕೂ, ಸೊ ಹಾಗಾಗಿ ಬರುತ್ತೆ, ಏನು ತೊಂದರೆ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಜೊತೆ ಲೈವ್ ಮಸ್ತಾನ್ ದರ್ಗಾದ ಮುಜಾವರ್ ತಬ್ರೀಜ್ ಅಹಮದ್ ಅವರೇ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ನಮಸ್ಕಾರ. ಈ ಸರಿ ಕರ್ಗಾ ಉತ್ಸವದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ಇವತ್ತು ನೀವೆಲ್ಲರೂ ಕೂಡ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಭೇಟಿ ಮಾಡಿದ್ರಿ ಅಂತ ಕೇಳ್ಪಟ್ಟೆ, ಏನು ನಡೀತು ಅಲ್ಲಿ? ಸರ್ ನಮಸ್ಕಾರ, ನಮ್ಮ ಹೆಸರು ತಬ್ರೀಜ್ ಅಹಮದ್ ಅಂತ. ಧರ್ಮರಾಯ ದೇವಸ್ಥಾನಕ್ಕೆ ನಮ್ಮ ದೊಡ್ಡಣ್ಣ ಅವರು, ನಮ್ಮ ಚಿಕ್ಕಪ್ಪ ಎಲ್ಲ ಹೋಗಿ ದೇವಸ್ಥಾನ ಅದೃಷ್ಟಿಗೆ ಮೀಟ್ ಮಾಡಿ ಬಂದಿದ್ದಾರೆ. ಓಕೆ. ಇದು ಕರ್ಗಾ ಬಗ್ಗೆ ಸಮಸ್ಯೆ ನಡೀತಾ ಇದೆ. ಇದು ಹಿಂದೂ ಮುಸ್ಲಿಂ ಅಂತ ನಡೀತಾ ಇದೆ ಅಲ್ಲ, ಆ ಥರ ಏನು ಭೇದ ಭಾವ ಇಲ್ಲ. ಎವ್ರಿ ವರ್ಷ ಹೆಂಗ್ ಕರ್ಗಾ ಬರ್ತಾ ಇದೆ ಅದೇ ಥರ ದೇವಸ್ಥಾನಕ್ಕೆ. ತಬ್ರೀಜ್ ಅಹಮದ್ ಅವರೇ, ಏನಾದರೂ ನಿಮ್ಗೆ ಆತಂಕ ಅನಿಸುತ್ತಾ? ಇತ್ತೀಚೆಗೆ ಹಲಾಲ್ ಆಯಿತು, ಹಿಜಾಬ್ ಆಯಿತು, ಇದ್ಯಾವುದೋ ಮಾವಿನ ವ್ಯಾಪಾರ ಆಯಿತು, ಬೇರೆ ಬೇರೆ ಕಡೆ ಎಲ್ಲ ನಡೀತಾ ಇತ್ತಲ್ಲ, ಅಂಗಡಿ ಇರೋದಾಯಿತು, ಇದೆಲ್ಲವೂ ಕೂಡ ತೊಂದರೆ ಆಗಿಬಿಡುತ್ತೆ ಅಂತ ಏನಾದರೂ ಆತಂಕ ಇತ್ತಾ? ಸರ್ ಅದು ನೋಡಿ, ಇದು ಔಟ್ಸೈಡ್ ಬೇಕಾದ ಜನ ಮಾಡ್ತಾ ಇದ್ದಾರೆ ಮಾಂಸದು, ಆಮೇಲೆ ಹಲಾಲ್ದು, ಹಿಜಾಬ್ದು ಆ ಥರ ನಡ್ಕೊಂಡು ಬರ್ತಾ ಇದೆ. ಹೌದು. ಆ ಸಮಸ್ಯೆಗೆ ಈ ಸಮಸ್ಯೆಗೆ ಬೇರೆ ಏನು ಅನ್ನುಮುಟ್ಟು ಏನಿಲ್ಲ ಸರ್. ಓಕೆ. ಮುಂಚೆಯಿಂದ ಹೆಂಗ್ ನಡ್ಸ್ಕೊಂಡು ಬರ್ತಾ ಇದೆ, ನಮ್ಮ ಅಪ್ಪ ನಮ್ಮ ಮುತ್ತಾತೆಯಿಂದ 300 ಇಯರ್ಸಿಂದ ನಡ್ಕೊಂಡು ಬರ್ತಾ ಇದೆ ಬೆಂಗಳೂರು ಕರ್ಗ. ಧರ್ಮರಾಯ ಸ್ವಾಮಿದು ನಮ್ಮ ಮಸ್ತಾನ್ ಸ್ವಾಮಿದು ಎಲ್ಲ ಕನೆಕ್ಷನ್ ಒಂದೇ ಇದೆ. ಧರ್ಮರಾಯ ಸ್ವಾಮಿ ಮತ್ತು ಮಸ್ತಾನ್ ಸ್ವಾಮಿ ಅಂದ್ರಿ ನೀವು, ಆ ಥರ ಭೇದ ಭಾವ. ಗುಡ್. ಕನೆಕ್ಟ್ ಇದ್ದಾರೆ ಅವರು. ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತೀನಿ, ಅಲ್ಲಿ ಹೋಗ್ಬಿಟ್ಟು ನಾವು ಏನು ಅಲ್ಲಿ ಇದು ಮಾಡಬೇಕು ಮಾಡಿಬಿಟ್ಟು ಬಂತೀನಿ. ಅವ್ರು ಬನ್ನಿ ಇಲ್ಲಿ ನಮಗೆ ದೇವಸ್ಥಾನಕ್ಕೆ ನಮಗೆ ಇದು ಮಾಡ್ತಾರೆ ಸರ್. ಏನಂದ್ರು ಸತೀಶ್ ಅವ್ರು? ಏನಂದ್ರು ಉತ್ಸವ ಸಮಿತಿ ಅಧ್ಯಕ್ಷರು? ಬೇರೆ ಅವ್ರು ಏನು ಹೇಳ್ತಾ ಇದ್ದಾರೆ, ಆ ಥರ ಮುಂಚೆಯಿಂದ ಹೆಂಗ್ ಫ್ರೆಂಡ್ಶಿಪ್ ನಡ್ಸ್ಕೊಂಡು ಬರ್ತಾ ಇದೆ, ನಾವು ಯಾವ ಥರ ಸತೀಶ್ ಅವ್ರು ಹೇಳಿರೋದು ಯಾವ ಥರ ನಡ್ಸ್ಕೊಂಡು ಬರ್ತಾ ಇದೆ ಅದೇ ಥರ ನಾವು ನಡ್ಸೋಣ. ಬೇರೆಯವರಿಂದ ನಮ್ಮ ಫ್ರೆಂಡ್ಶಿಪ್ಪು ಕಟ್ಟಾಗೋದು ಬೇಡ. ಮುಂದೆ ಹೆಂಗ್ ಮಸ್ತಾನ್ ಸಾಹೇಬ್ರದ್ದು ಧರ್ಮರಾಯ ದೇವಸ್ಥಾನದ್ದು ಫ್ರೆಂಡ್ಶಿಪ್ ಹೆಂಗ್ ನಡ್ಕೊಂಡು ಬರ್ತಾ ಇದೆ, ಹಿಂದೂ ಮುಸ್ಲಿಂ ಒಂದೇ ಜಾತಿ, ಹೌದು, ಒಂದೇ ಎಲ್ಲ ಇದು ಮಾಡಿ ನಡ್ಕೊಂಡು ಬರ್ತಾ ಇದೆ, ನಾವು ನಡ್ಸೋಣ ಅಂತ ಎಲ್ಲರಿಗೂ ಕೂಡ ಇರಲಿ. ಸಹಭಾಗಿತ್ವ ಒಳ್ಳೆಯದೇ. ಥ್ಯಾಂಕ್ ಯು ತಬ್ರೀಜ್ ಅಹಮದ್ ಅವರೇ, ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಇಲ್ಲಿಗೆ ಮಧ್ಯಾಹ್ನದ